ಐಟಿಯನ್ನು ಪಾವತಿ ಮಾಡ್ತಾ ಇದ್ರು ಕೂಡ ಬಿಪಿಎಲ್ ಕಾರ್ಡ್ಗಳನ್ನು ಬಳಕೆ ಮಾಡ್ತಾ ಇದ್ದಂತಹ ಫಲಾನುಭವಿಗಳಿಗೆ ಈಗಾಗಲೇ ಆಹಾರ ನಾಗರಿಕ ಸರಬರಾಜು ಇಲಾಖೆಗೆ ಶಾಕ್ ಅನ್ನು ಕೊಟ್ಟಿದೆ. ಈಗಾಗಲೇ ಕಾರ್ಡ್ಗಳನ್ನು ರದ್ದು ಮಾಡಿ ಫಲಾನುಭವಿಗಳು ಈಗಾಗಲೇ ರೇಷನ್ ಕಾರ್ಡ್ ಅಂಗಡಿಗಳಿಗೆ ಬಂದು ವಿಚಾರಿಸ್ತಾ ಇದ್ದಾರೆ ನಮ್ಮ ಕಾರ್ಡ್ಗಳೇನಾದ್ರು ರದ್ದಾಗಿದೆ ಅನ್ನೋ ಕುರಿತಾಗಿ. ಸದ್ಯಕ್ಕೆ ನಾನು ಶಾಂತಿನಗರದ ಅಪೂರ್ವ ವಲಯದಲ್ಲಿದ್ದೀನಿ. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು ಸಾಕಷ್ಟು ಜನ ಫಲಾನುಭವಿಗಳು ಕೂಡ ಈಗಾಗಲೇ ಬೆಳ್ಳಂಬೆಳಗ್ಗೆ ರೇಷನ್ ತೆಗೆದುಕೊಳ್ಳೋಕೆ ಈಗಾಗಲೇ ಸಾಕಷ್ಟು ಜನ ಕೂಡ ಈಗಾಗಲೇ ಬಂದಿದ್ದಾರೆ. ನೋಡ್ತಾ ಹೋಗ್ಬೋದು ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಅಕ್ಕಿಯನ್ನು ಕೊಡೋದಕ್ಕೆ ಈಗಾಗಲೇ ಆರಂಭ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ನಾನು ಶಾಂತಿನಗರದ ಪಡಿತರ ಅಂಗಡಿಯಲ್ಲಿದ್ದೀರಿ. ಸೊ ಇಲ್ಲಿ ಈಗಾಗಲೇ ಸಾಕಷ್ಟು ಜನ ಫಲಾನುಭವಿಗಳು ಕೂಡ ಈಗಾಗಲೇ ಅಕ್ಕಿಯನ್ನು ಕೂಡ ತೆಗೆದುಕೊಳ್ಳೋಕೆ ಬರ್ತಾ ಇದ್ದಾರೆ. ಸೊ ಈ ಒಂದು ಶಾಪ್ನಲ್ಲೂ ಕೂಡ ಈಗಾಗಲೇ 20ರಿಂದ 25ಕ್ಕೂ ಹೆಚ್ಚು ಫಲಾನುಭವಿಗಳು ಕಾರ್ಡ್ಗಳು ಕೂಡ ರದ್ದಾಗಿತ್ತು ಅನ್ನೋ ಕುರಿತಾಗೂ ಕೂಡ ಈಗಾಗಲೇ ಪಡಿತರ ಅಂಗಡಿಗಳ ಮಾಲೀಕರು ಕೂಡ ಹೇಳ್ತಾ ಇದ್ರು. ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಸೊ ಈಗ ನಿಮ್ಮ ಅಂಗಡಿಯಲ್ಲಿ ಎಷ್ಟು ಕಾರ್ಡ್ಗಳು ರದ್ದಾಗಿತ್ತು, ಸೊ ಅವರಿಗೆ ಏನೆಲ್ಲ ಮಾಹಿತಿಗಳನ್ನ ಕೊಟ್ರಿ ಅಂತ? ಮೇಡಮ್, ಒಟ್ಟು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಅವ್ರದ್ದು 20ರಿಂದ 25 ಕಾರ್ಡ್ ಬಂದಿತ್ತು ನಮ್ಮದಲ್ಲಿ. ಅದರಲ್ಲಿ ಒಂದು 5 ಕಾರ್ಡ್ ರದ್ದಾಗಿತ್ತು. ಅದರಲ್ಲಿ ಒಂದು ರಿಟರ್ನ್ ಮಾಡಿ ವಾಪಸ್ ಕೊಟ್ಟಿದ್ದಾರೆ. ಇನ್ನೂ 3 ಪೆಂಡಿಂಗ್ ಇಟ್ಟಿದ್ದಾರೆ. ಆಟೋ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು ಮತ್ತು ಬಡೋ ಕಾರ್ಮಿಕರೇ ಇರೋದ್ರಿಂದ ಅದನ್ನು ರಿಟರ್ನ್ ಮಾಡಿಕೊಡ್ತೀವಿ, ಜನವರಿ ಗಂಟೆ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಮಾಹಿತಿಗಳು ಡಾಕ್ಯುಮೆಂಟ್ ಸಮೇತ ಆಫೀಸಿಗೆ ಸಬ್ಮಿಟ್ ಮಾಡೋದ್ರಿಂದ 1-2 ತಿಂಗಳು ಟೈಮ್ ಕೇಳಿದ್ದಾರೆ. ಅದನ್ನು ರಿಟರ್ನ್ ಮಾಡಿ BPL ಆಗೇ ಕೊಡ್ತೀವಿ, APL ಮಾಡೋಕ್ಕೆ ಹೋಗಲ್ಲ ಅಂತೇಳಿ ಭರವಸೆ ನೀಡಿರೋದ್ರಿಂದ ಅದನ್ನು ಹಂಗೆ ಇಟ್ಟಿದ್ದೀವಿ ಮೇಡಮ್. ಜನಗಳು ಏನು ಅಷ್ಟು ಪ್ಯಾನಿಕ್ ಆಗಿಲ್ಲ ನಮ್ಮ ಕಡೆ. 1-2 ತಿಂಗಳಿಂದ ಅದು ಪ್ರಾಬ್ಲಮ್ ಆಗಿತ್ತು. ಜನಗಳು ಬಂದು ವಿಚಾರಿಸಿದಾಗ ಅದು ಸಮಾಧಾನವಾಗಿ ನಾವು ಉತ್ತರ ಕೊಟ್ಟು ಕಳಿಸಿದ್ದೀವಿ. ಅಧಿಕಾರಿಗಳು ಅದನ್ನೇ ಮಾಡಿದ್ದಾರೆ. ಜನವರಿಲಿ ಅದೆಲ್ಲ ರಿಟರ್ನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿಂದ ಜನಗಳು ತಣ್ಣಗಿದ್ದಾರೆ ಮೇಡಮ್. ಏನು ಗಲಾಟೆಗಳೇನಾಗಿಲ್ಲ. ಈಗ ನಿಮ್ಮಲ್ಲಿ ರದ್ದಾಗಿರ್ತಕ್ಕಂತಹ ಕಾರ್ಡ್ಗಳೇನಿದೆ ಅವು ಬಹುತೇಕವಾಗಿ ಬಡವರ್ಗದವರೇ ಕಾರ್ಡ್ಗಳು ಜಾಸ್ತಿ ಇದ್ದು ಅಂತ ಕೇಳ್ಪಟ್ವಿ. ಹೌದಾ, ನಿಜಾನ ಅದು? ಹೌದು ಮೇಡಮ್. ಎಲ್ಲ ಆಟೋ ಡ್ರೈವರ್ಗಳು ಬಡ ಕಾರ್ಮಿಕರೇ ಇದ್ದಿದ್ದು. ಯಾವುದೋ ಪರ್ಸನಲ್ ಲೋನ್ಗಳು ಮತ್ತು ಮದುವೆಗಳು ಮಾಡೋಕ್ಕೆ ಹೆಣ್ಮಕ್ಳುಗಳಿಗೆ ಲೋನ್ ತೊಗೊಂಡಿದ್ದು, ಆಮೇಲೆ ಸಣ್ಣ ಪುಟ್ಟ ಲೋನ್ಗಳು ತೊಗೊಂಡಿರೋದಕ್ಕೆಲ್ಲ IT ಫೈಲಿಂಗ್ ಆಗಿರೋದ್ರಿಂದ ಅದನ್ನೆಲ್ಲ ಲಿಸ್ಟ್ ಬಂದಿರೋದ್ರಿಂದ ಅದೇ ಎಲ್ಲ ಬಡವರೇ ಇದ್ದಿದ್ದು ಮೇಡಮ್. ಅದರಲ್ಲೆಲ್ಲ ಇದ್ದವರು. ಈಗ ಬರ್ತಾ ಇರ್ತಕ್ಕಂತಹ ಫಲಾನುಭವಿಗಳ ಕಾರ್ಡ್ಗಳು ಯಾವುದಾದ್ರು ರದ್ದಾಗಿದೆಯಾ, ಏನು ಹೇಳ್ತಾ ಇದ್ದಾರೆ ಅವರು? ಕೇಳ್ತಾ ಇದ್ದಾರೆ ನಮ್ಮ ಕಾರ್ಡ್ಗಳು ಕೂಡ ರದ್ದಾಗಿದೆಯಾ ಅಥವಾ ಹೆಂಗೆ ನಿಮ್ಗೆ ಹೆಂಗೆ ಬರುತ್ತೆ ಅದು ನಿಮ್ಗೆ ಹಿಂಗೆ ಗೊತ್ತಾಗುತ್ತೆ ರದ್ದಾಗಿದೆ ಅಂತ ಹೇಳಿ ಅಂತ? ಅದೇ ಅಕ್ಕಪಕ್ಕ ಮನೆಗಳವ್ರಿಗೆಲ್ಲ ನಂದಾಗಿದೆ ನಿಮ್ದಾಗಿದೆಯಾ ಅಂತ ವಿಚಾರಿಸಿದಾಗ ಬೇರೆ ಜನಗಳು ನಮ್ದೇನಾದ್ರು ಬಂದಿದೆಯಾ, ಪಟ್ಟಿಲ್ ಇದೆಯಾ, ನಮ್ದಿದೆಯಾ ಅಂತ ತೊಂದರೆ ಮಾಡಿದ್ರು. ಆದ್ರೆ ನಾವು ಹೇಳಿದ್ರೆ ನಿಮ್ದಿಲ್ಲ, ಬಂದಿರೋದು ಮಾತ್ರ ನಾವು ಹೇಳಿದ್ವಿ, ಇನ್ಯಾವ್ದಿಲ್ಲಮ್ಮ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳಿದ್ವಿ. ಅದರಿಂದ ರದ್ದಾಗಿರೋ ಮಾತ್ರ ಪ್ಯಾನಿಕ್ ಆಗಿದ್ರು. ಆಮೇಲೆ ಇವಾಗ ಸಮಾಧಾನವಾಗಿದ್ದಾರೆ. ಜನವರಿಲೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾರ್ಡ್ಗಳು ಏನು ಬರುತ್ತೆ ಸರ್? ಅದು ಡಾಕ್ಯುಮೆಂಟ್ಸ್ ಏನು ಬರುತ್ತೆ ಅಂತ ಅದರಲ್ಲಿ? ಅಂದ್ರೆ ಕಾರ್ಡ್ ರದ್ದಾಗಿದೆ ಅಂತಾನೆ ಬರುತ್ತಾ ಅಥವಾ ಏನಂತ ಬರುತ್ತೆ? ಇನ್ಫಾರ್ಮೇಷನ್ಸ್ ಸಸ್ಪೆಂಡ್ ಅಂತ ಬರುತ್ತೆ. ಪ್ಲಸ್ ಅದರಲ್ಲಿ ಅವ್ರದ್ದು ಯಾರು ಟ್ಯಾಕ್ಸ್ ಪೇಯರ್ ಅನ್ನೋದು ಹೆಸರು ಮೆನ್ಷನ್ ಆಗಿರುತ್ತೆ. ಇಂಥ ವ್ಯಕ್ತಿ ಅವರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ, ಅಂಥವ್ರದ್ದು ಸಸ್ಪೆಂಡ್ ಆಗಿದೆ ಅಂತೇಳಿ ಅದರಲ್ಲಿ ಇನ್ಫಾರ್ಮೇಷನ್ ಡೀಟೇಲ್ ಆಗಿರುತ್ತೆ. ರೇಷನ್ ಕಾರ್ಡ್ ಸ್ಟೇಟಸ್ ಚೆಕ್ ಮಾಡಿದಾಗ ಅದರಿಂದ ನಮ್ಗೆ ಗೊತ್ತಾಗುತ್ತೆ. ಅಲ್ಲೇ ನಾವು ಆಫೀಸ್ ಕಳಿಸೋ ಅವಶ್ಯಕತೆ ಇರಲ್ಲ. ಅವ್ರಿಗೆ ಇದನ್ನು ತೋರಿಸ್ಬಿಟ್ಟು ಇಲ್ಲ ನೋಡಿ ನಿಮ್ಮಂಥವ್ರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ, ಅದಕ್ಕೆ ನಿಮ್ಗೆ ಬಂದಿದೆ ಅಂತ ಹೇಳ್ತೀವಿ. ಅವಾಗ ಅವ್ರು ಹೌದಾ ನಾವು ಚೆಕ್ ಮಾಡ್ತೀವಿ ಅಂತೇಳಿ ಅವ್ರು IT ಡಿಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಅವ್ರದ್ದು ಪ್ಯಾನ್ ಕಾರ್ಡ್ ಕೊಟ್ಟರೆ ಅಲ್ಲೇ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಇಂಥ ವ್ಯಕ್ತಿ ಯಾವುದೋ IT ಫೈಲ್ ಮಾಡ್ತಾ ಇಲ್ಲ, ಇದು ಯಾವುದೋ ಒಂದು ಡಿಸ್ಕಂಟಿನ್ಯೂ ಆಗಿತ್ತು. ಮುಂಚೆ ಲಾಕ್ಡೌನಲ್ಲಿ ಒಂದ್ಸಲ IT ಫೈಲ್ ಮಾಡಿದ್ರು ಅವ್ರು ಅಷ್ಟೇ, ಮತ್ತೆ ಲಾಕ್ಡೌನ್ ಆದಮೇಲೆ ಯಾವುದೋ IT ಫೈಲಿಂಗ್ ಆಗಿಲ್ಲ, ಅವ್ರು ಬಡವರೇ ಅಂತ ಹೇಳಿ ಅವರೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದನ್ನು ತೊಗೊಂಡಾಗ ಸಬ್ಮಿಟ್ ಮಾಡಿದಾಗ ಅವ್ರ ಕಾರ್ಡ್ಗಳನ್ನ ಮತ್ತೆ BPL ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಆಧಾರದ ಮೇಲೆ ಜಾಸ್ತಿ IT ಅಂದ್ರೆ ಈ ತರ IT ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಅಂತೆ ಮಾಹಿತಿ? ನಿಮಗೆ ಬಂದ ಮಾಹಿತಿ ಪ್ರಕಾರ ಯಾವುದೇ ಇರಬಹುದು ಅಂತ? 80ರಿಂದ 90 ಭಾಗ ಬರೀ ಲೋನ್ದೇ ಮೇಡಮ್. ಪರ್ಸನಲ್ ಲೋನು, ವೆಹಿಕಲ್ ಲೋನ್ದೇ ಜಾಸ್ತಿ ಇರೋದು. ಎಲ್ಲರೂ ಅಷ್ಟೇ ಹೇಳ್ತಾರೋದ್ರಿಂದ ತೊಂದರೆ ಆಗಿರೋದು ಅಷ್ಟೇ. ಸಣ್ಣ ಪುಟ್ಟ ಲೋನ್ಗಳು ತೊಗೊಂಡಿರೋದನ್ನೆಲ್ಲ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, IT ಫೈಲಿಂಗ್ ಅವರೇ ಸ್ವತಃ ಮಾಡ್ಕೊಂಡಿರೋದ್ರಿಂದ ಈ ಜನಗಳಿಗೆ ಮಾಹಿತಿನೇ ಇಲ್ಲ. ನೀವು ಲೋನ್ ತೊಗೊಂಡಿದ್ದೀರಾ, IT ಫೈಲ್ ಮಾಡಿದ್ರೆ ಲೋನ್ ತೊಗೊಂಡಿದ್ದೀವಿ, IT ನಾವು ಫೈಲ್ ಮಾಡಿಲ್ಲ ಅಂತ ಹೇಳ್ತಿದ್ರೆ ಬ್ಯಾಂಕ್ ಅವರು ಸ್ವತಃ ಅವರೇ IT ಫೈಲ್ಗಳು ಮಾಡ್ಕೊಂಡಿರೋದ್ರಿಂದ ಈ ಸಮಸ್ಯೆಗಳಾಗಿರೋದು ಅಂತ ನಮಗೆ ಬಂದಿದೆ ಮಾಹಿತಿಗಳು. ಈಗ ಒಂದಷ್ಟು ಕಡೆ ಗಲಾಟೆಗಳಾಗ್ತಾ ಇದೆ, ಏಕೆ ನಮ್ಮ ಕಾರ್ಡ್ಗಳು ಯಾಕೆ ರದ್ದಾಗಿದೆ, ಸೊ ನಮ್ಗೆ ಯಾಕೆ ಅಕ್ಕಿ ಕೊಡ್ತಾ ಇಲ್ಲ ಅಂತ ಹೇಳಿ. ಸೊ ಆ ಥರದ್ದೇನು ಗಲಾಟೆಗಳಾಗಿದೆಯಾ ನಿಮ್ಮಲ್ಲಿ ಏನಾದರೂ? ಇಲ್ಲ ಮೇಡಮ್, ನಮ್ಮಲ್ಲಿ ಏನಾಗಿಲ್ಲ. ಯಾಕಂದರೆ ನಮ್ಮ ಅಧಿಕಾರಿಗಳಾಗಿರ್ಬೋದು, ನಾವಾಗಿರ್ಬೋದು ಸಮಾಧಾನವಾಗಿ ಉತ್ತರ ಕೊಟ್ಟಿರೋದ್ರಿಂದ ಜನಗಳಿಗೆ ಮಾಹಿತಿನ ಪೂರ್ವವಾಗಿ ಮಾಹಿತಿ ಕೊಟ್ಟಾಗಿಂದ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ದು ಇದೇ ಸಮಸ್ಯೆ ಆಗಿರೋದ್ರಿಂದ ಹೇಳಿ ಅವ್ರಿಗೂ ಅರ್ಥ ಆಗಿದೆ. ಇವಾಗ ನಮ್ಮ ಜನಗಳಿಗೆ ಅರ್ಥ ಆಗಿರೋದ್ರಿಂದ ಅವರು ಏನು ತೊಂದರೆ ಆಗಿಲ್ಲ. ಆದರೆ ಜನವರಿ ಗಂಟ ಭರವಸೆ ಕೊಟ್ಟಿರೋದ್ರಿಂದ ಜನವರಿ ಗಂಟ ಏನೂ ಆಗಲ್ಲ. ಜನವರಿ ಮೇಲೆ ಏನಾದ್ರು ಆಗ್ಬೋದಾ ಅನ್ನೋದು ನಮಗೂ ತೊಂದರೆ ಆಗಿದೆ ಮೇಡಮ್. ನಿಮಗೆ ಫುಡ್ ಡಿಪಾರ್ಟ್ಮೆಂಟಿಂದ ಏನು ಇಂಟಿಮೇಷನ್ ಏನು ಬಂದಿದೆ ನಿಮಗೆ? ಇಂಟಿಮೇಷನ್ ಅಂದರೆ ಅದೇ ಅವರು ಈ ಥರ ಆಗಿದೆ, ಸಸ್ಪೆಂಡ್ ಆಗಿದೆ ಕಾರ್ಡ್ಗಳು, ಅವ್ರಿಗೆ ಜನವರಿ ಗಂಟೆ ವೆಯ್ಟ್ ಮಾಡೋಕ್ಕೆ ಹೇಳಿ ಜನವರಿ ಮೇಲೆ ಅದನ್ನು ರಿವೋಕ್ ಮಾಡಿ ತಿರ್ಗಾ BPL ಕಾರ್ಡ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಡಾಕ್ಯುಮೆಂಟ್ ಇಸ್ಕೊಂಡಿದ್ದಾರೆ. ಅದರಿಂದ ಜನಗಳು ತೊಂದರೆ ಆಗಿಲ್ಲ ಮೇಡಮ್. ಈಗ ಅಂದರೆ ಜನವರಿ ತನಕ ಆಗಬೇಕು ಅಂತ ಹೇಳಿದ್ರೆ ಜನವರಿ ತನಕ ಅಕ್ಕಿ ಕೊಡಲ್ಲ ಹಾಗಿದ್ರೆ? ಈಗ ಅಕ್ಕಿ ಬರಲ್ಲ ಮೇಡಮ್. ಸಸ್ಪೆಂಡ್ ಆಗಿದ್ರೆ ಅಕ್ಕಿ ಬರಲ್ಲ. ರನ್ನಿಂಗ್ ಇತ್ತಂದ್ರೆ ಚಾಲ್ತಿಲಿದ್ರೆ ಅಕ್ಕಿ ಬರುತ್ತೆ. ಅಕ್ಕಿ ಕೊಡಲಿಲ್ಲ ಅಂದ್ರೆ ಪಾಪ ಅವ್ರು ಏನು ಮಾಡಬೇಕು? ಅವ್ರ ಪಾಪ ಸಮಸ್ಯೆ ಆಗೋದಿಲ್ವಾ? ಅವ್ರು ಏನು ಕೇಳ್ತಿದ್ದಾರೆ? ಅವರು ನಮ್ಮನ್ನು ಕೇಳಿದ್ರು, ನಾವು ಬಡವರು ಇದೇ ಅಕ್ಕಿನೇ ತಿನ್ನೋದು, ನಾವು ಅಕ್ಕಿಗಳಿಲ್ಲ ಅಂದರೆ ಹೆಂಗೆ ನಮ್ಮ ಜೀವನ ನಡೆಯೋಕ್ಕಾಗಲ್ಲ ಅಂತ ಹೇಳಿದ್ವಿ. ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಇಲ್ಲ ನಿಮ್ದು ಹಿಂಗೆ ತಪ್ಪು ಮಾಹಿತಿ ಬಂದಿತ್ತು, ಅದರಿಂದ ನಾವು ಪ್ರಾಬ್ಲಮ್ ಆಗಿದೆ, ಮಾಡ್ಕೊಡ್ತೀವಿ ಜನವರಿ ಗಂಟ ಅಂತ ಹೇಳಿದಕ್ಕೆ ಅವರು ತೊಂದರೆಗಳಾಗಿದೆ, ಇಲ್ಲ ಅಂತಿಲ್ಲ.
ಸ್ವಲ್ಪ ಅನುಸರಿಸ್ಕೊಂಡು ಹೋಗಿ ಅಂತ ಹೇಳಿದ್ದೀವಿ. ಅದರಿಂದ ಅವರು ನಮ್ಮ ಅವ್ರು ಪಾಪ ಒತ್ತಾಯ ಮಾಡ್ತಾ ಇದ್ದಾರೆ ಅಕ್ಕಿ ಬೇಕು ಅಂತೇಳಿ. ನಾವು ಅಧಿಕಾರಿಗಳೆಲ್ಲ ಮಾತಾಡಿದ್ದೀವಿ. ಅಧಿಕಾರಿಗಳು 1-2 ತಿಂಗಳು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹೇಳಿ ಸರ್ಕಾರದಿಂದ ಬಂದಿರೋ ಮಾಹಿತಿನ ನಾವೇನು ತೆಗ್ದಾಕಕ್ಕಾಗಲ್ಲ, ಅದು ಕಮಿಷನರ್ ಆಫೀಸಿಂದ ಬಂದಿರೋದು. ಸ್ವಲ್ಪ ಅದನ್ನು ಇದು ಮಾಡ್ಕೊಳ್ಳಿ ಅಂದಿದ್ದಕ್ಕೆ ಕಾರ್ಡ್ ಅವರು ಆಯಿತು 1-2 ತಿಂಗಳು ತಾನೇ ನಾವು ಅಡ್ಜಸ್ಟ್ ಮಾಡ್ಕೊತೀವಿ ಅಂತೇಳಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದಾರೆ ಮೇಡಮ್. ನೀವೇನು ಕೇಳಲಿಲ್ವಾ? ಯಾಕಂದ್ರೆ ಈಗ IT ಇದ್ದವ್ರದ್ದು ಮಾತ್ರ ಕಾರ್ಡ್ಗಳು ರದ್ದಾದ್ರೆ ಪರವಾಗಿಲ್ಲ, ಬಟ್ ಬಡವರ್ಗದವ್ರು ಜಾಸ್ತಿ ಕಾರ್ಡ್ಗಳು ರದ್ದಾಗಿರೋದ್ರಿಂದ ಯಾಕೆ ಸರ್ ಹೀಗಾಗ್ತಿದೆ ಅನ್ನೋದ್ರ ಬಗ್ಗೆ ಏನೋ ಪ್ರಶ್ನೆ ಮಾಡಲಿಲ್ವಾ ನೀವು? ಹೇಗೆ ಅದೇ ನಾವು ಅದನ್ನೇ ಕೇಳಿದ್ವಿ. ಅವ್ರು ಹೇಳಿದ್ದು ನಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಬಂದಿರೋ ಮಾಹಿತಿಗೋಸ್ಕರ ನಾವು ಅದನ್ನು ಮಾಡಿರೋದು. ನಮಗೂ ಅದ್ರ ಮಾಹಿತಿಗಳು ನಮ್ಗೆ ಹೆಂಗೆ ಬರುತ್ತೆ? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಬಂದಿರೋ ಮಾಹಿತಿಯಿಂದ ಅವರು IT ಫೈಲ್ ಮಾಡಿದ್ದಾರೆ, ಆದರೆ ಲೋನ್ ಪರ್ಪಸ್ಗೆ ಮಾಡಿದ್ದಾರೆ ಅನ್ನೋದು ರೀಸನ್ ಏನು ಕೊಟ್ಟಿಲ್ಲ. ಅವರು ಬರೀ IT ಫೈಲ್ ಮಾಡಿದ್ದಾರೆ ಅನ್ನೋದು ಬಂದಿರೋದು ಮಾತ್ರ ಅವರು ಸಸ್ಪೆಂಡ್ ಮಾಡಿದ್ರು ಅಷ್ಟೇ. ಸೊ ಇದಿಷ್ಟು ಪಡಿತರ ಅಂಗಡಿಗಳ ಮಾಲೀಕರು ಮಾತನಾಡುವಂಥದ್ದು. ಅಂದ್ರೆ ಈಗಾಗಲೇ ರದ್ದಾಗಿರ್ತಕ್ಕಂತಹ ಬಹುತೇಕ ಕಾರ್ಡ್ಗಳಲ್ಲಿ ಬಡವರೇ ಇದ್ದಾರೆ. ಸೊ ಅವರು ಕೂಡ ಈಗಾಗಲೇ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ನಮ್ಮ ಕಾರ್ಡ್ಗಳು ರದ್ದಾಗಿದೆ ಅನ್ನೋ ಕುರಿತಾಗಿ ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಸೊ ಅವರುಗಳನ್ನ ಈಗಾಗಲೇ ಫುಡ್ ಡಿಪಾರ್ಟ್ಮೆಂಟ್ಗಳಿಗೆ ಹಾಗೆ IT ಆಫೀಸ್ಗಳು ಏನಿರುತ್ತೆ ಸೊ ಅಲ್ಲಿಗೆ ಕಳಿಸಿ ಅವರಿಗೆ ಕ್ಲಾರಿಫಿಕೇಶನ್ಸ್ ಅನ್ನ ಕೂಡ ನಾವು ಕೊಡ್ತಾ ಇದ್ದೀವಿ ಅನ್ನೋ ಕುರಿತಾಗಿ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.